Please don't mind my oily hair. Hi guys. ನೀನ್ ತಲೆನೋವು ಪಾರ್ಕೆ ಎತ್ಕೊಳ್ರಿ ಹೇಳ್ತೀನಿ. ಚಿಕ್ಕಪ್ಪ ಏನಂತು ಏನೇ ಇದು ಕಟಿಂಗ್ ಕಣಪ್ಪ ಅಂತ ಅಲ್ಲ ಕಡೆ ನಿನಗೆ ಬಂದೂರಾಗಿದ್ದೀರಿ. Hello, namaskara. Welcome back to my YouTube channel, Mega Gowda Vlogs. Oh, note, please don't mind my oily hair because ನಾನು ಎಣ್ಣೆ ಹಚ್ಕೊಂಡಿದ್ದೇನೆ, ಅದಕ್ಕೆ ಆಯಿಲಿ ಅಂತ ಕರೆಯೋದು. ಸೊ ಈ ವಿಡಿಯೋ, ಈ ವ್ಲಾಗ್ ಏನ್ ಸ್ಪೆಷಲ್ ಅಂದ್ರೆ ಎಲ್ಲರಿಗೂ ಶಾಕ್ ಪಡಿಸೋ ಒಂದು ಸ್ಪೆಷಲ್ ವ್ಲಾಗ್. So yeah, I might get so many hate comments, so many baigula, so many etc. Sunscreen is the most priority in your life. Don't ever miss sunscreen as some other person miss you in their life. Chappale hodiri. So I'm at the place here. So let's see. I mean, you'll see what will I do right now. And yeah, so first I thought of taking some massage so that nange from last 2 weeks I'm getting so much of headaches and ತುಂಬಾ ತಲೆನೋವಿದೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾನು ಹೆಡ್ ಮಸಾಜ್ ತಗೊತೀನಿ. ಸೊ ಇವತ್ತು ಐ ಆಮ್ ಗೆಟಿಂಗ್ ಮೈ ಹೇರ್ ಡನ್. ನನ್ನ ಕೂದಲನ್ನ ತುಂಬ ಎಕ್ಸ್ಟ್ರೀಮ್ ಲೆವೆಲಿಗೆ ಕಟ್ ಮಾಡಿಸ್ಕೊತಾ ಇದ್ದೀನಿ. ಆ್ಯಂಡ್ ಎಸ್, ತುಂಬ ದಿವಸದಿಂದ ಈ ಥರ ಕಟ್ ಮಾಡಿಸ್ಕೋಬೇಕು ಅಂತ ಅನ್ಕೊತಿದ್ದೆ. ಸೊ ಫೈನಲಿ ಹಿಯರ್ ಐ ಆಮ್ ಗೆಟಿಂಗ್ ಡನ್ ಮೈ ಹೇರ್ ಆ್ಯಂಡ್ ಫ್ಯೂ ರೆಫರೆನ್ಸ್ ಪಿಕ್ಚರ್ಸ್ನ ನಾನು ತೋರಿಸ್ದೆ ಆ್ಯಂಡ್ ಅದ್ರ ಪ್ರಕಾರನೇ ಅವರು ಕೂಡ ಕಟ್ ಮಾಡಿದ್ದಾರೆ, ವಿಚ್ ಐ ಲವ್ಡ್ ದಿ ಮೋಸ್ಟ್. ಸೊ ನೆಕ್ಸ್ಟ್ ಬರೋ ವಿಡಿಯೋ ಕ್ಲಿಪ್ಸಲ್ಲಿ ನೀವು ನೋಡ್ತೀರಾ. So yes, this was my surprise, guys. I got my haircut to this much short. So So after proper setting and all, it is looking like this, which is very suitable for me. ಒಂದ್ ಕಡೆ ರಿಗ್ರೆಟ್ ಇದೆ, ಇಷ್ಟು ದೊಡ್ಡ ಕೂದಲನ್ನ ಸಡನ್ ಆಗಿ ಕಟ್ ಮಾಡಿಸಿದೆ ಅಂತ, ಬಟ್ ಸ್ಟಿಲ್ ಇಟ್ಸ್ ಓಕೆ, ಬೆಳೆಯುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ. ಸೊ ಬೇರೆಯವ್ರ ರಿಯಾಕ್ಷನ್ಸ್ನ ನೆಕ್ಸ್ಟ್ ವಿಡಿಯೋ ಕ್ಲಿಪ್ಸಲ್ಲಿ ತೋರಿಸ್ತೀನಿ. ಎಸ್, ಕಮ್ ಲೆಟ್ಸ್ ಗೋ. Not bad though, I'm looking good. Okay, it's time to reveal my hairstyle. Thank you so much, Teju. ಮಾನ ಮರ್ಯಾದೆ ಅದನ್ನ ವಿಡಿಯೋ ಆಗ್ತಾರೆ, ತೆಗ್ಗೆ ವಿಡಿಯೋನ ಹೆಂಗೆ ನಿಮ್ಮ ಮಮ್ಮಿ ತೋರಿಸ್ತೇನೆ. ಇಲ್ಲ, ಡೈರೆಕ್ಟ್ ಆಗಿ ಮಾಡಿಸ್ಕೊ ಬಂದಿಲ್ಲ. ಅವಳಿಗೆ ಸೋನದ್ ನೋಡಿ 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 ಇದಾಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅಲ್ಲ ಮಗಳ, ಹಿಂದೆ ನೀಟಾಗಿ ಮಾಡ್ಬೇಕು. ಇವನ ಹತ್ರ ಮಾಡಿ, ಸುಮೇತ್ ಹತ್ರ ಮಾಡಿಸ್ತಾ? ಇಲ್ಲ, ನಮ್ಮನೆ ಹತ್ರ ಮಾಡಿಸ್ದೆ. ಮುಂದೆ ಹಿಂದೆ ಏನೋ ಒಂಚೂರು ಆಗ್ಬೇಕಾಯ್ತು ಅನ್ಸುತ್ತೆ. ಹಿಂದೆ ಹೆಂಗೆಂಗೋ ಇದೆ. ಇಲ್ಲ, ಹಂಗೆ ಮಾಡಿಸಿದ. ನೀವು ಮುಂದೆ ಇನ್ನು 2 ತಿಂಗಳು ಗಂಡು ನೋಡೋಣ ಅನ್ಕೊಂಡಿದ್ದೆ ನಾನು. ಬೋಳಿಸ್ಕೊ ಬರ್ತೀನಿ ಇನ್ನೊಂದು ವಾರ ಆದ್ಮೇಲೆ. ಸ್ವಲ್ಪ ಗುಂಡ ಹತ್ರ ಇರೋದ್ ನನ್ಗೆ ಹಬ್ಬ. ಮೆಟ್ಟಲ್ ಹೊಡಿತೆ ಇಷ್ಟ ಸೈವಾಗ ಬಂದ್ರೆ ಚಿನ್ನ. ಯಾವ ಚಡ್ಡಿ ಹಾಕೊಂಡು ಮನೇಲಿರೋ ಚಡ್ಡಿ ಅವಳು ಆ ಹೇರ್ ಸ್ಟೈಲಿಗೆ ಮ್ಯಾಚ್ ಮಾಡಕ್ ಆದ್ರೆ ಈ ತರ ಸೈವಾಗ ಯಾರು ಮ್ಯಾಚ್ ಆಗ. ಫಸ್ಟು ಹೆಡ್ ಮಸಾಜ್ ತಗೊಂಡೆ, ಆಮೇಲೆ ಎಷ್ಟು ದುಡ್ಡು ಕೊಟ್ಟವ? 1600. ಇರೋ ಬರೋ ನಮ್ ಕೂದಲು ಕಟ್ ಮಾಡಕ್ ಚೆನ್ನಾಗೈತೆ ಅಲ್ವಾ ರೇಷ್ಮಕ್ಕ? ಚೆನ್ನಾಗಿದೆ. ನಿಮ್ಗೂ ಈ ಹೇರ್ ಸ್ಟೈಲ್ ಬೇಕಿತ್ತು ತಾನೆ? ಎಲ್ಲಿ ಸುಶಾಂತ್ ಹೇಳಿ ಅಲ್ಲೆಲ್ಲ. ಓಕೆ ಗೈಸ್, ಬಾಯ್. ನಾ ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸ ಇದ್ದಂಗೆ. ಬಾಯ್. ಸುಶಾಂತ್ ಅಣ್ಣಿಗೆ ತೋರಿಸ್ಬೇಕು. ಏನಿದು ಹೆಂಗೆ ಈ ಲೆವೆಲ್ಗೆ ಹೊಸ ಅಧ್ಯಾಯ. ಚೆನ್ನಾಗೈತೆ. ಸತೀಶ್ ಅಣ್ಣ ಎಲ್ಲಿ? ಸುಶಾಂತ್ ಅಣ್ಣ ಊಟಕ್ಕೆ ಹೋಗಿದಾರ. ಆದ್ರೂ ನಿನ್ ಹೇರ್ ಸ್ಟೈಲ್ ಈ ಲೆವೆಲ್ಗೆಲ್ಲ ಇರಬಾರ್ದು. ಫುಲ್ ಶಾಕ್.
ಅಂತ ಗೊತ್ತಿಲ್ಲ. ಅವ್ರು ಕಂಡಿದ್ದಿಲ್ಲ. ಸರಿ, ಸುಶಾಂತ್ ಮೇಲಿಲ್ಲ. ಹೌದಾ, ಓಕೆ ಬಾಯ್. ಹೋಗ್ ಬಂದೆ. ಹೆಂಗಿದೆ? ಯಾರಿದು ಹುಡುಗ? ಹೆಂಗೆ ಊಟ ಊಟನೇ ಬಾಯಿಗೆ ಸೇರ್ತಿಲ್ಲ ಹೊಟ್ಟೆಗೆ. ನಾನು ಇದ್ಯಾರು ಹುಡುಗ ನನ್ಗೂ ಗೊತ್ತಿರೋ ಹೆಂಗೆ? ಸೂಪರ್ ಇದು. ಸೂಪರ್ ಅಲ್ವಾ? ಯಾವ ಕಟ್ಟಿ ಈಗ ಜಸ್ಟ್ ನನ್ನ ನೋಡಿ ಯಾರು ಹೆಸರಿರುತ್ತೆ, ಅವರು ಒಂದು ಕ್ರಿಕೆಟ್ ಟೀಮ್ ಅಲ್ಲಿ ಇದ್ದಾರೆ. ಅಸಾಧ್ಯಾಯ ಹೊಸ ಅಧ್ಯಾಯ ಅವ್ರ ತರ ಹೊಸ ಅಧ್ಯಾಯ. ಐಪಿಎಲ್ ಹೊಸ ಅಧ್ಯಾಯ. ಹೆಂಗೆ? ಸೂಪರ್. ಓಕೆ ಗೈಸ್, ಏನು ಆಗಿಲ್ವಾ? ಏನು ಈ ಮನೆಗೆ ಹೋಗಿಲ್ಲ ಇನ್ನ. ಒಳಗೆ ಹೋಗ್ಬೇಡ, ನಾನು ಬರ್ತೀನಿ. ಹೋಗ್ ಬಂದಿಲ್ಲ, ನೀವ್ ಒಳಗಿರ್ತೀರ ಅಂತ ಕಿರ್ಚಾಡಿದ್ರೆ ಎಲ್ಲ, ಅದಕ್ಕೆ ನೀವು ಸೋಸೋಣ ಅಂತ ಬಂದೆ. ಊಟ ಆಯ್ತಪ್ಪಿ, ಫುಲ್ಲು ಯಾಕಂದ್ರೆ ಸೂಪರ್ ಸಾಕಾಗಿದೆ ಅಲ್ಲ. ಇದಕ್ಕೆ ಎಷ್ಟು ಕೊಟ್ಟೆ ಹೇಳಿ? 1600. ಓಕೆ ಗೈಸ್, ಇಷ್ಟಾಗಿತ್ತು ನಮ್ಮ ರಿಯಾಕ್ಷನ್ ವಿಡಿಯೋಸ್. ಓಕೆ, ಇಷ್ಟು ತೋರ್ಸಕ್ ಬಂದೆ. ಸೂಪರ್. ಥ್ಯಾಂಕ್ ಯು, ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹಿಂಗೆ ಇರ್ಲಿ ಅಂತ ಕೇಳ್ತಾ ಬಾಯ್ ಬಾಯ್ ಬಾಯ್. ಅಮ್ಮ ನೋಡು ಕಾಲ್ ಅಂತ ಹೇಳ. How's it? ಹೇಳ್ಬೇಕು, ಕಾಸಿಲ್ಲ, ಚಿಲ್ಲರೆ ಇಲ್ಲ. ನನ್ ಚೆನ್ನಾಗಿತ್ತಲ್ವೇ ಕೂದಲು, ಯಾಕೆ ಕಟ್ ಮಾಡಿಸ್ಬೇಕು? ನಾನೇ ಸೆಕ್ಸಿ ಕಾಣಿಸ್ತಿದ್ದೀನಿ. ಮಸ್ತ್ ತೆಗಿ, ಬೇಡ ಮಸ್ತ್ ತೆಗಿ. ಬೇಡ. ಹೆಂಗಿದೆ? ಹೇಳ್ದೆ ತಾನೇ ನೀನ್ ಬೈತೀಯ ಅಂತ. ಸಮ್ಮರ್ ಆಲ್ರೆಡಿ ಖತಮ್ ಹೋಗ್ಯಾ, ಅಭಿ ಬಾಲ್ ಕಥ ಎಲ್ಲ ಏನು. ನೀವ್ 3 ಜನನು ನನ್ನ ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಬರ್ತೀರಾ. ಲೈಕ್ ಅ ಮ್ಯಾಂಗೋ. ನೀನ್ ತಮ್ಮನ್ ತರ ಕಾಣಿಸ್ತಾ ಇದೀಯಾ. ಕಲರ್ ಆಲ್ಸೋ. ಹಾ, ಬ್ಲೂ, ಅದೊಂದ್ ಬಾಕಿ ಇದೆ, ಬರ್ಗಂಡಿ ಬ್ಲೂ, both mix. How's it guys? Nice. When did you do this? Why did you Right do now. this? Why? What joy? ಹೊಸ ಅಧ್ಯಾಯ, ಹೊಸ ಅಧ್ಯಾಯ. ಆಫೀಸ್ ಇದೆ, ನೈಟ್ ಶಿಫ್ಟ್. People will be shocked there also. Yes, obvious. Mr. Cyril first. How is my look? ಮನೆಗೆ ಅಮ್ಮ ಅಪ್ಪ ಫುಲ್ ಕ್ರೈ. Why will they cry? You see. How much is this cut? I took head massage and 1600. ನನ್ನ ಹತ್ರ ಬಂದಿದ್ರೆ ನಾನೇ ಕಟ್ ಮಾಡ್ಬೇಕು ಸರ್. Shut up. ಅದೇನೋ ಸ್ಪೆಷಲ್ ಡ್ಯೂಟಿ ಅಂತ ಎಲ್ಲ ತಗೊಂಡ್ ಬಾಕಿ. Hi guys. ನೀನ್ ತಲೆನೋವು. What the fuck? ಅದೆಲ್ಲ ಹಾಕ್ಬೇಡ ಚಿನ್ನು. ಅಭಿಯಣ್ಣಲ್ಲಿ ಅಲ್ಲ ನಮ್ಮ ಅಪ್ಪಂಗ್ ತೋರ್ಸು. ಚಿನ್ನು ಯಾಕೆ? ನಿಂಗೆ ಏನಾಗೈತೆ? ಗಂಡ ರಿಯಾಕ್ಷನ್ ಏನಂತೀವಿ ಕಟಿಂಗು. ನಾನು ಬೆಳಕೋದ್ರಿಂದ ಕಟಿಂಗ್ ಹೋಗ್ಬಿಟ್ಟು ನಿಮ್ಮ ಅಜ್ಜಿ ಹೆಂಗ್ ಬೈಬಾರ್ದು ಜಯಮ್ಮ. ಅಲ್ಲ ಕಣೆ, ಇದು ಹೆಂಗಿದೆ ಗೊತ್ತಾ ಚಂಡಿ? ಬೀಗೇನೋ ಗೋಡ ಮಾಡ್ಸಿ ಬಂತ. ಹೇಳೋದು ಒಂದು ಏನ ಶಂಟಿ ಇದು? ನೋಡ, ಈಗ ಬೈಲಿಲ್ಲ ಅಂದ್ರೆ ಇರೋದ್ ನಿಮಗೆ ಹೆಂಗ್ ಮಾಡ್ಕೊಂಡ್ ಬಂದವ್. ಚಿಂಟು ಏನ್ ಚಿಂಟು ನಿನ್ ನಗು ಬರ್ತಾ ಇಲ್ಲ, ನಗು ಬರ್ತಾ ಏನ ಇಲ್ಲ. ಶಂಟಿ ಇದು? ಪಾರ್ಕೆ ಎತ್ಕೊಳ್ರಿ, ಹೇಳ್ತೀನಿ. ವಿಡಿಯೋ ಬೇರೆ ಮಾಡು ಕಲ್ಸಿಲ್ದಲ್ಲಿ. ಅಮ್ಮ ಬೈಬೇಕು. Hi guys, welcome back to my vlog guys. ಹೇಗ್ ನೋಡ್ತಾ ಇತ್ತು.
ಬಟ್ ಮನೆಗೆ ಯಾರ್ಗ ಬಂದ್ಗಿಂದ ಮಕ್ ಹೊಡಿತಾರೆ. ನಂದೇ ಚೆನ್ನಾಗಿದೆ. ವಿಡಿಯೋ ಮಾಡ್ಕೊಂಡು ಕೂತ್ಕೊ. ನಡಿ ನಡಿ, ನೀನ್ ಹೇರ್ ಸ್ಟೈಲ್ ತೋರಿಸ್ಬಿಟ್ಟು ಕಟ್ ಮಾಡ್ಕೊಂಡ್ ಬಾ. ನಡಿ. ಇಷ್ಟ ಆದ್ರೂ ಕರೆಕ್ಟ್ ನಿಮ್ ತರನೇ ಕಾಣಿಸ್ತಾ ಇತ್ತು. ಬಟ್ ಅವ್ಳ ದಿನ ಖುಷಿ ಖುಷಿ ಶಂಟಿ ಚಿಕ್ಕವಳಿದ್ದಾಗ ಮಾಡಿಸ್ತೀರಲ್ಲ ನೀವು, ಹಂಗೆ ಕಾಣಿಸ್ತಿದೆ. ಕುಡ್ಗಿ ಬಪ್ಪ ಬಾ, ಪಾಯಸ ಕೊಡ್ತೀನಿ ಬಾ. ಸೂರ್ಯವಂಶಿ ಪಾಯಸ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಸ್ಟ್ರಿಕ್ಟ್ ಆಗಿ ಇಟ್ಟಿದ್ದೀರ ಅಂತ ಅವಾಗ ನಿಂತೀನಿ. ಹೊಡಿರಿ ಶಂಟಿ, ಏನೋ ಚೆನ್ನಾಗಿ ಯಾವತ್ ಮಾಡ್ತಿದ್ರು? ಚಿಕ್ಕಪ್ಪ ಏನಂತು? ಚಿಕ್ಕಪ್ಪ ಏನಂತು? ಏನೇ ಇದು ಕಟಿಂಗ್ ಕಣಪ್ಪ ಅಂತ ಅಶ್ವಿನಿ ತೋರಿಸಿರ್ಲಿಲ್ಲ. ಫಸ್ಟ್ ಕೃಷ್ಣ ಬಂದು ತೋರ್ಸಿದ್ರು. ಅವ್ನು ಕಟಿಂಗ್ ಕಕ್ಕ ಅಂದ್ಬಿಡ್ತಾನೆ. ಈ ಸತಿ ನಂತರ ಯಾರು ಕಟಿಂಗ್ ಮಾಡಿಸ್ಕೊಂಡಿರ್ತಾರಲ್ಲ ಕೂರ್ಗವ್ರು, ಅಕ್ಕ ನಂತರ ಕಾಣಿಸ್ತಿದ್ಯಕ್ಕ ಅಂತ ಅಂದ ಕೃಷ್ಣ. ಬರ್ಲೇ ಇಲ್ಲ ಇವ್ನು ಇಳಿದು ಕೆಳಗೆ ಬರಲಿದ್ದು. ಬೆಂಗಳೂರು ಬೇರೆ ಕೆಲ್ಸಕ್ಕೆ ಹೋಗ್ಬೇಕು, ನೀನು ಸೇಮ್ ಇಬ್ರು ಒಟ್ಟಿಗೆ ಹೋಗ್ಬೇಕು. ಅವ್ರು ಕನ್ಫ್ಯೂಸ್ ಆಗ್ಬೇಕು ಹುಡುಗನ ಹುಡುಗಿ ಅಂತ. ಚಿಂಟದು ಅಷ್ಟಿಲ್ಲ ಕಣೆ. ಅವ್ನು ನೋಡಿಲ್ಲ ಜುಲೈ ತರ ಆ 10 ವರ್ಷಕ್ಕೆ ಆದ್ರೆ ಎಷ್ಟು ದಿವಸ ಆಯ್ತು. ಮ್ಯಾಚ್ ಹೋಗ್ ಬಂದವನಲ್ಲ ಅನ್ಸುತ್ತೆ. ನನಗೆ ಎಂತ ಸಿಟ್ಟು ಬಂದಿದ್ರಿ. ಅವ್ನು ಹೋಯ್ತು ಬರೀ ಡೈಲಾಗು. ಇಲ್ಲ ತುಮಕೂರು ಮೇಲೆ ಅಷ್ಟೇ ಪವರ್ ಚಿಂಟು ಚೆನ್ನಾಗೇ ಇದೀನಿ ಅಣ್ಣ. ಗೊತ್ತಾ ಸಕ್ಕತ್ ಯಾವ್ದೋ ಗಂಡ್ಸು ಇದು ಹುಡುಗಂಗೆ ಮೇಸೆ ಬಡ್ಸ್ಕೊಂಡ್ಬಂದು ಮುಟ್ ನೋಡು ಸೆಕ್ಸಿ ಯಾರನ್ನು ಕಿವಿಗಂಬಿಡ್ಲಿಲ್ಲ. ತಗೋ 2.5 ಶುರು ಇಬ್ರು ಸತ್ತದಂತೆ, 3 ಜನ ಸತ್ತದ್ರೆ ಕಲ್ಸ್ಬಿಟ್ಟ ನಿನ್ ಮಗನ ಮನೆ ಇಟ್ಕೊಳಕ್ ತಗೋ ಎಲ್ಲ ಸಿಗ ಮತ್ತೆ ನನ್ನ ಕೆಟ್ಟವ್ರೆಲ್ಲ. ಅವ್ನು ಹೋಯ್ತೀನಿ ಹೆಂಗೋ ಕುಡ್ಕೋತಾರ ಕಾಲು. ಯಾವನಾರ ಕಾಲ್ ಇಟ್ಬಿಟ್ಟು 3 ತಿಂಗಳು ಕುತ್ಕೊಂತ ಹೋಗ್ಬೇಡ ನೀನು ಅಂತ ನೀವ್ ಮೊದ್ಲೇ ಬಾಯಾಕ್ಬಿಟ್ರ ಜಾಲ ಏನಂತೆ. 3 ದಿವಸದಿಂದ ಅಂದಿದ್ದೀನಿ. ಇನ್ನ ಎಷ್ಟು ದಿವಸ ನಾನು ಇವಳು ಯಾಕೆ ಇವಳು ವ್ಲಾಗ್ ಬಿಟ್ಬಿಟ್ಟವಳಲ್ಲ, ಯಾಕೆ ವಿಡಿಯೋ ಮಾಡ್ತಾವಳೆ ಅಂತ ನಾನು ಆಮೇಲೆ ನೋಡ್ತಾ ಇದ್ದೀನಿ. 3 ಜನ ಸಾಕಾಗೋಯ್ತು ಅಂತ ಆಯ್ತಲ್ಲ. ಆ ಸೆಂಟಿಂಗ್ ನಗು ಬರ್ತಾ ಇದೆ, ಅದು ಗೊತ್ತಾಗ್ತಾ ಇದೆ ಚೆನ್ನಾಗಿಲ್ಲ ಅಂತ. ಇಲ್ಲ ಆಶಾಂತಿ ಇವಾಗ ಒಂದೊಂದ್ ತಿಂಗ್ಳಿಗೆ ಒಂದೊಂದು ಮೇಕಪ್ ಹೊಸದು ನೋಡಿ. ನನ್ ಮೇಕಪ್ ಮಾಡಿದಾಗ ಇಷ್ಟು ಕೂದಲು ಬಂತು, ಈ ತಿಂಗ್ಳಿಗೆ ಇಷ್ಟು ಬಂತು ಹಂಗೆ ಅಣಿಸ್ಕೊಂತಿರೋದಲ್ಲ. ಎಕ್ಸ್ಪೆರಿಮೆಂಟ್ ನೋಡಕ್ ವಿಡಿಯೋ ಮಾಡ್ತೀನಿ. ನಾನು ವಿಡಿಯೋ ಮಾಡಿದ್ದು 7 ಡೇ ಇವಾಗ ಹಾಕ್ಬೇಕು. ಅವ್ರ ಫ್ಯೂಚರ್ ಎಂಟಿದು. ಏಳು ಇವನ ನೇಮ್ ಬೇಕಾ? ಅವಳಿಗೆ ಎಂಟಿ ಬಗ್ಗೆ ಹೇಳ್ಬಿಟ್ರೆ ಮಳೆ ಬರುತ್ತೆ ಅಂತ ಹಾಕೊಂಡ್ ಬಂದೆ. ಮಾಡ್ರಿ ಮಾಡ ಹೊಡಿತೀನಿ. ಹೊಡಿಬೇಕು ಅಂತ ಅನ್ಸ್ತಿಲ್ಲ. ಪೋಕಿ ಅಂತ ಹಾಕಿದ್ರೆ ಇದು ಚೆನ್ನಾಗಿದೆ. ನಾನ್ ಧನುಷ್, ನೀನು ಪಿಂಕಿ. ಅಣ್ಣಾನು ತಪ್ಪಾಯ್ತು ಅಂತ ಹೇಳಿ ನೋಡಿಯಲ್ಲ ಮುತ್ಕೊಡ್ತಾರೆ ಅಂತೆ. ಅಮ್ಮ ನಾನು ಮುಸ್ಕೊಡ್ತೇನೆ. ಪಿಜ್ಜಾ ತಿಂದಿದ್ ಹೇಳದ್ ನಾ ಗುಂಡ ಹೇಳ್ಬಿಟ್ನಾ. ಏನ್
ಯೂಟ್ಯೂಬ್ ತರ ಹಿಂಗೆ ಇಲ್ಲಿ ಬಾಯ್ಲಿ ಹಿಂಗ ಹಂಗೆ ಬಾ ನಿಮ್ಮ ಅಜ್ಜಿ ಇಲ್ಲ ತಾಳೆ ತಾಳೆ ಸಮಾಚಾರ ನೀನ್ ಹೇಳು. ನನ್ ಗೊತ್ತಿತ್ತ ಅಲ್ಲ ಕಡೆ ನಿನಗೆ ಬಂದೂರಾಗಿದ್ದೀರಿ. ಗೊತ್ತಾಗ್ಲಿಲ್ವಾ ಅಣ್ಣ? ಗೊತ್ತಾಗ್ಲಿಲ್ವಾ ಏನು ಲೇ ಕಟಿಂಗ್? ಅಯ್ಯೋ ಅಯ್ಯಪ್ಪ ಏನಿದು ಹೊಸದು ಗೊತ್ತೇ ಆಗ್ಲಿಲ್ಲ, ನಾನು ನೋಡ್ಲಿಲ್ಲ. ಎಲ್ಲಿಂದ ತಿರುಗು ಅಷ್ಟ್ ಚೆನ್ನಾಗಿರೋ ಕೂದ್ಲು ಯಾಕೆ ಹಿಂಗೆ? ಏನಕ್ಕೆ ಹಂಗೆ ಮಾಡ್ಸಿರೋದು? ಯಾರಿಗೂ ಹೇಳೇ ಇಲ್ಲ ಹಂಗ್ ಮಾಡ್ಸಿರೋ. ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ ಚೆನ್ನಾಗಿದೆ ಅಲ್ವಾ ಅಣ್ಣ? ಪಕ್ಕ ಇದ್ದಂಗ ಐತ್ ಒಳ್ಳೆ. ಇದನ್ನ ಬ್ಲಾಗ್ ಹಾಕಿ ನಿಮ್ದು, ಇದು ಹೊಸ ಹೇರ್ ಸ್ಟೈಲ್. ಆಗ್ತಿದೆ ಅದಕ್ಕೆ ರೀಲ್ಸ್ ಬ್ಲಾಗ್ ಬೇಡ, ರೀಲ್ಸ್. ನಿಂಗೆ ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ನಿನ್ನಂತ ಫ್ರೆಂಡು ಯಾರಿಗೂ ಬೇಡ. ನಿಂಗೆ ಇನ್ನೂ ಗೊತ್ತಾಗ್ಲಿಲ್ವಾ? ವ್ಲಾಗಿಂಗ್ ಅಲ್ಲ, ಏನು ಗೊತ್ತಾಗ್ಲಿಲ್ವಾ? ಏನಕ್ಕೆ ಬೇವರ್ಸಿ? ಯಾಕೆ ಏನ್ ಮಾಡ್ತೀಯ ಹಿಡ್ಕೊಂಡು? ಇವಾಗ ಏನಕ್ಕೆ ಅಂತ ಹೇಳ್ತೀಯ? ಹುಚ್ಚಿ ನಡಿ ಅಲ್ಲಿ ತಳ್ಬಿಡ್ತೀನಿ ಕೆಳಗೆ ಮೇಲಿಂದ. ಓಕೆ ಗಾಯ್ಸ್, ಬಾಯ್. ಹ್ಯಾಸೋಲ್ ಬೈತಾಳೆ ಗಾಯ್ಸ್. ಏನ್ ಮಾಡ್ತಿದ್ಯಾ? ಇಲ್ಲಿ ನೋಡಿ, ನನ್ ನೋಡಿ. ಯಾರು ಅಳ್ಬೇಕು? ನೀವ್ ಅಳ್ಬೇಕಾ ನಾವ್ ಅಳ್ಬೇಕಾ? ಏನಕ್ಕೆ ಹಿಂಗ್ ಮಾಡಿಸ್ಕೊಂಡ? ಹುಚ್ಚಿದರು. ಸೇಮ್ ಬಟ್ ಡಿಫ್ರೆಂಟ್. ಬಾಯ್. ಹೆಂಗಿದೆ ಶಾಲು? ಚೆನ್ನಾಗಿರೋ ಹೋಗ್. ಒಂದೇ ಸೆಕೆಂಡ್ ನೋಡಲಿ, ಒಂದ್ ಸೆಕೆಂಡ್ ನೋಡಲ್ಲಿ, ನೋಡ್ಬಿಟ್ಟು ಆಮೇಲೆ ಈ ಕಡೆ ತಿರ್ಕೋ. ಅವಳು ಹೆಂಗಿದ್ದಾಳೆ ಅಂತ ಮಾತ್ರ ನೋಡಲ್ಲಿ ನೀನು. ಅದು ನೀವು ನಂಗೆ ನಾಚಿಕೆ ಆಗುತ್ತೆ. ಇದು ಚೆನ್ನಾಗಿ ಕಾಣಿಸಲ್ಲ. ಇದಕ್ಕೊಳ್ಳಿ ಒಂದೇ ನಿಮಿಷ ಬೇರೆ ರೆಡಿ ಮಾಡಿದಿಂದ ಸೆಟ್ ಮಾಡ್ಕೊಂತಿದ್ದಾಳೆ ಕೂದಲು. ಹೆಂಗೆ ಮಧು? ಓ ಮೈ ಗಾಡ್, ವಾಟ್ ಇಸ್ ದಿಸ್ ಮೇಕಾ? ತಿರ್ಗ ಮುಂದೆ ತೋರಿಸು. ಅದು ಆಕ್ಚುಲಿ ಅದು ಹಿಂಗೆ. ಯಾಕೆ ಇಷ್ಟು ಶಾರ್ಟ್ ಮಾಡಿದ್ದೀರಾ? ಹೊಸ ಅಧ್ಯಾಯ. ವಾಟ್ ಮೇಡ್ ಯು ಚೇಂಜ್? ಹರ್ ಮಾಮ್. ಗೊತ್ತಿಲ್ಲ ಮಧು. ನಿಮ್ಮಮ್ಮ ಹೆಂಗ್ ಸುಮ್ಮನೆ ಇದ್ದಾರೆ? ಅವ್ರಿಗೂ ಅದೇ ಬೇಕಿದ್ದು. ಸೊ ಇದು ಆಫ್ಟರ್ ವಾಶ್ ಹೆಡ್ ಬಾತ್ ತೊಗೊಂಡಾದ್ಮೇಲೆ ಈ ಥರ ಕಾಣಿಸ್ತಿತ್ತು. ಆ್ಯಂಡ್ ಆಫ್ಟರ್ ಪ್ರಾಪರ್ ಸೆಟ್ಟಿಂಗ್, ಅಂದರೆ ನಾನು ಮನೇಲಿ ಹೆಂಗೆ ಸೆಟ್ ಮಾಡ್ಕೊತೀನಿ ಅದೆಲ್ಲ ಮಾಡ್ಕೊಂಡಾಗ ಈ ಥರ ಕಾಣಿಸ್ತಿತ್ತು, ವಿಚ್ ಇಸ್ ಕ್ವೈಟ್ ಕ್ಯೂಟ್ ಆ್ಯಂಡ್ ಆಲ್. ಸೊ ನಿಮಗೂ ಈ ಹೇರ್ ಕಟ್ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಮೇಘಾ ಗೌಡ ಸೈನಿಂಗ್ ಆಫ್.